ಅಲ್ಲೇನೋ ಮೀಟಿಂಗ್ ಅಂತ ಹೋಗಿದ್ದಾರೆ, ಬರೋ ಹೊತ್ತು. ಬಂದಿದ ತಕ್ಷಣನೇ ಕಿರೀಟದ ರಿಪೇರಿ ಕೆಲಸ ಅಂತ ಶುರು ಮಾಡ್ತಾರೆ ಅಂತ ಕಾಣುತ್ತೆ. ಆ ವೇಳೆಗೆ ನೀವು ಇಲ್ಲಿ ಇರಬೇಡಿ. ಈಗಾಗಲೇ ಕಿರೀಟದ ರಿಪೇರಿ ಕೆಲಸ ತಡ ಆಗಿದೆ. ಜ್ಞಾಪಿಸ್ಕೊಳ್ಳಿ, ದುರ್ಗಾ ಅನ್ನೋ ಭಕ್ತೆ 1942 ಇಸ್ವಿ ಮಾರ್ತಾಂಡ ಅನ್ನೋ ಪಾಳೆಗಾರ 9 ವರಗಳಿರೋ ಶಂಖ, ಆ ಶಂಖ ದೇವಿ ಸಿಕ್ಕಿದ್ದು, ಅಣ್ಣ ಬಿಸಾಕಿದ್ದು, ನೀವು ಅದನ್ನು ನಮ್ಮದಲ್ಲೇ ಇದ್ದಿದ್ದು. ಆ ಶಂಖದಲ್ಲಿ 9 ವರಗಳಿರೋದು ನಂಬಲಿಲ್ಲ. ಪರೀಕ್ಷೆ ಮಾಡ್ತೀನಿ ಇಂದ ಶಂಖ ಓದ್ತ ಶಂಖ ಊದಿದ್ಮೇಲೆ ಉಗ್ರಾಣಕ್ಕೆ ಬೆಂಕಿ ಬಿದ್ದಿದ್ದು, ಚೀಟಿ ದುಡ್ಡು ಮೋಸ ಆಗಿದ್ದು, ರಾಹು ಕಾಲದಲ್ಲಿ ಕಿರೀಟ ಹೊಕ್ಕಿತ್ತು. ತಾಯಣೆ ಆತಗೆ ಸುಳ್ಳಲ್ಲ, ನಾನು ಹೇಳ್ತಿರೋದು ಸಹ. ನಡೆಯಲಿ ತಂತ್ರಿ, ಶಂಖ ಊದ್ಕೊಂಡು ಮೈಸೂರು ಕೋರ್ಟ್ ಹೋಗೋಣ. ಕಿರೀಟ ರಿಪೇರಿ ಆಗಲ್ಲ. ಸದಾಶಿವ ಕಿರೀಟದ ರಿಪೇರಿ ಮಾಡ್ಕೊಡ್ತೀನಿ ಅಂತ ಹೇಳಿದಾನಲ್ವಾ? ಕೇಶವನಾಥ, ಇವರುಗಳ ಮಾತನ್ನು ನಂಬೇಡ. ಸರಿಯಾದ ಸಮಯಕ್ಕೆ ಕಿರೀಟವನ್ನು ರಿಪೇರಿ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಹೊತ್ತು ಬಾರಲೇ, ನೀನ್ ಎಂತ ಕೆಲಸಗಾರ ಅಂತ. ದಿವಾಳಿ ಆಗಿದ್ಯಾ, ಕೈಯಲ್ಲಿ ಕಾಸಿಲ್ಲ, ಮಗಳ ನಿಶ್ಚಿತಾರ್ಥ ಮದುವೆ ಬಂತು, ಯೋಚನೆ ಎಲ್ಲ ಅಲ್ಲಿದೆ. ಇನ್ನೆಲ್ಲಿಂದ ಕೆಲಸ ಮಾಡಕ್ಕಾಗತ್ತೆ ನಿನಗೆ? ಸಾಕು ಮೀಟಿಂಗು. ಊರ್ನಲ್ಲಿ ಈಗಳೆಲ್ಲ ಭಯದಲ್ಲಿದ್ದಾರೆ. ಆರಾಧನೋತ್ಸವ ಆಗತ್ತೋ ಇಲ್ವೋ ಅಂತ. ನಿಮಗೆ ನಿಮ್ಮ ಮಗನ ಮದುವೆ ಆಗತ್ತೋ ಇಲ್ವೋ ಅಂತ ಭಯ. ಅದುಮ್ಕೊಂಡಿದ್ರೆ ಸರಿ, ನಾಗ್ಬುಷ್ಟ ಈಗ ಹೇಳ್ತೀನಿ. ಒಳೊಳಗೆ ರಾಜಿ ಆಗಿದ್ರ ಅಂತ ಕಾಣುತ್ತೆ ನೀವು ಬೀಗರು. ನಾನು ಕೊಟ್ಟಾಗಿಸ್ಕೊ ಅಂತ ಅವನು, ಅವ್ರಿಗೂ ಸುಮ್ಮನೆ ಇರ್ತೀನಿ ಅಂತ ನೀವು. ಶಾಸ್ತ್ರ ತಿರುಸಕ್ಕೆ ತಂತ್ರಿ, ಎಲ್ಲ ಸರಿಯಾಗಿದ್ದೀರಾ? ಸತ್ತೋಗ್ಬಿಡ್ತಾನೆ. ನಾಗ್ಬುಷ್ಟ, ನಿನ್ನ ಮರ್ಯಾದೆ ಕೊಟ್ಟಿದ್ದು ಜಾಸ್ತಿ ಆಯ್ತು ಕಣಲೆ. ಕಿರೀಟನ ರಿಪೇರಿ ಮಾಡಿ ತಂದು ಕೊಡ್ತೀನಿ ಅಂತ ಸದಾಶಿವಪ್ಪ ಹೇಳಿಲ್ಲನೋ? ಹೋಗಲೇ. ಹೋಗ್ತೀನೋ? ಆದ್ರೆ ಹೇಳ್ತಾ ಇದೀನಿ ಕೇಳಿ, ಕಿರೀಟನೋ ರಿಪೇರಿ ಆಗಲ್ಲ, ದೇವಿ ಸುಚಿಂದ್ರ ಮದುವೆನೂ ಆಗಲ್ಲ, ಆರಾಧನೋತ್ಸವ ಆಗಲ್ಲ. ಎಲ್ಲ ಹಾಳಾಗೋಗ್ತೀರಾ, ಹಾಳಾಗೋಗ್ತೀರಾ. ಏನಂದ್ರು ಮೀಟಿಂಗ್ ನಲ್ಲಿ? ನೀವೇನಂದ್ರಿ? ಕಿರೀಟ ರಿಪೇರಿ ಮಾಡ್ಕೊಡದೆ ಇರೋದು ನನ್ನ ತಪ್ಪು. ತಲಹಟೆಗಳು ಏನೇನೋ ಮಾತಾಡಿದ್ರು, ಆದರೆ ಕೇಶವನಾಥ ಆ ಪರಿಸ್ಥಿತಿನ ನಿಭಾಯಿಸಿ ನನ್ನ ಮರ್ಯಾದೆ ಉಳಿಸ್ತಾರೆ. ಅಪ್ಪ, ಇನ್ನು 4 ದಿನ ಅಷ್ಟೇ ಇದೆ ಕಿರೀಟ ರಿಪೇರಿ ಕೆಲಸ ಮುಗಿಯಕ್ಕೆ. ಯಾವ ಯೋಚನೆಗೂ ಯಾರ ಮಾತುಗೂ ನಿಮ್ಮ ಮನಸ್ಸನ್ನ ಕೊಡಬೇಡಿ ಅಪ್ಪ. ಕಂಕಣ ಬಿಚ್ಚಿಟ್ಟಿರೋದ್ರಿಂದ ಹೀಗೆಲ್ಲ ಆಗ್ತಿರೋದು ಅಂತ ತಂತ್ರಿಗಳು ಹೇಳಿಲ್ವಾ? ನಾನು ಹೇಳಿಲ್ವಾ ಕಂಕಣದಿಂದ ಏನೂ ಆಗಲ್ಲ ಅಂತ? ಮಾಡ್ರಿ ನೋಡೋಣ, ಕಂಕಣ ಇಲ್ಲದೆ ರಿಪೇರಿ ಕೆಲಸನ. ಮಾಡ್ತೀನಿ ಕಣೆ, ಮಾಡಿ ತೋರಿಸ್ತೀನಿ. ನಿಮ್ಮದೆಲ್ಲ ಮೂಢನಂಬಿಕೆ ಅಂತ ಸಾಬೀತು ಮಾಡ್ತೀನಿ. 1000 ಸಲ ಹೇಳಿದ್ದೀರಾ, ಆದ್ರೆ ಆಗ ನಿಮ್ಮ ಕೈಲಿ 2 ದಿವಸದಲ್ಲಿ ಕಿರೀಟ ರಿಪೇರಿ ಮಾಡ್ಕೊಡ್ತೀನಿ ಅಂತ ಅಲ್ಲಿ ಮಾತು ಕೊಟ್ಟಿದ್ದೀನಿ. ಮಾಡಿ ಕಣೆ, ಆಮೇಲೆ ಕಂಕಣನ ಕೆಳಗಡೆ ಹಾಕೊಂಡು ಕೂರ್ತೀನಿ, ಮಾಡ್ತೀನಿ, ಮಾಡಿ ತೋರಿಸ್ತೀನಿ, ನೋಡ್ತಾ ಇರು. ಕೇಶವನಾಥನ ಮನೆಗೆ ಹೋಗಿ ಬರ್ತೀನಿ ಕಣೆ ಪಾರ್ವತಿ. ನನ್ನ ಕೈಲಿ ಕಿರೀಟದ ರಿಪೇರಿ ಕೆಲಸ ಮಾಡೋಕ್ಕಾಗ್ತಿಲ್ಲ. ರಾತ್ರಿ ಎಲ್ಲ ಯೋಚನೆ ಮಾಡಿ ನಿರ್ಧಾರ ಮಾಡಿದ್ದೀನಿ, ವಾಪಸ್ ತೊಗೊಂಡೋಗ್ಬಿಡಿ ಕಿರೀಟನ ಅಂತ ಹೇಳಿ ಬರ್ತೀನಿ. ತಪ್ಪಾಗತ್ತೆ. ಏನು ಕೆಲಸ ಮಾಡದೆ ಕಿರೀಟನ ವಾಪಸ್ ಕಳಿಸಿದ್ರೆ? ಎಲ್ರೂ ಎದುರು ಮಾತು ಕೊಟ್ಟಿದ್ದೀರಪ್ಪ. ಕಿರೀಟದ ರಿಪೇರಿ ಕೆಲಸ ಮಾಡಿ ಕಳಿಸ್ತೀನಿ ಅಂತ. ನಾಲ್ಗೆ ಸರಿ ಇಲ್ಲ ಅಂತಾರೆ ಊರಿನ ಜನ, ಮತ್ತೆ ಅವಮಾನ ಕೊರಗ್ತೀರಾ. ಈ ಗೊಂದಲಗಳಿಂದ ನನ್ನ ಮನಸ್ಸು ಮುಕ್ತವಾಗಲ್ಲ. ಆರಾಧನೋತ್ಸವ ದಿವಸ ಬೆಳಿಗ್ಗೆ ಕಿರೀಟ ತೊಗೊಂಡು ಹೋಗ್ಕೊಟ್ಬಿಟ್ಟು ನನ್ನ ಕೈಲಿ ರಿಪೇರಿ ಮಾಡೋಕ್ಕಾಗಲ್ಲ ಕ್ಷಮಿಸು ಅಂತ ಹೇಳೋದಕ್ಕಿಂತಲೂ ಈಗಲೇ ಕಿರೀಟನ ಕೇಶವನಾಥ ನಿಲ್ಲಿಸ್ಬಿಟ್ರೆ ಅವ್ನು ಬೇರೆ ಯಾರ ಕೈಲಾದರೂ ರಿಪೇರಿ ಮಾಡಿಸ್ಕೊತಾನೆ. ಸೋತ್ಬಿಟ್ಟಿದ್ದೀನಿ ಕಣೆ, ಬಿಟ್ಬಿಡಿ, ನನ್ನ ಬಲವಂತ ಮಾಡಬೇಡಿ. ಯಾರು ಉಳಿ ಸರಿ ಇದ್ರೆ ಕಣೆ ಶಿಲ್ಪಿಯ ಬದುಕು. ಉಳಿ ಅಂದರೆ ಮಸು.